ಶಾಂತಿ ಸೌಹಾರ್ದತೆಯಿಂದ ಎಲ್ಲಾ ಸಮುದಾಯಗಳ ಸಹಯೋಗದೊಂದಿಗೆ ಬಕ್ರೀದ್ ಹಬ್ಬವನ್ನು ಆಚರಿಸಬೇಕು. ಯಾವುದೇ ಅಶಾಂತಿ, ಅಹಿತಕರ ಘಟನೆಗಳು, ಗೊಂದಲಗಳಿಗೆ ಆಸ್ಪದ ನೀಡಬಾರದು ಎಂದು ಅಡಿಷನಲ್ ಎಸ್ಪಿ ಜಗನ್ನಾಥ್ ರೈ ಮನವಿ ಮಾಡಿದ್ದಾರೆ. ನಗರದ ಪೊಲೀಸ್ ಠಾಣೆಯಲ್ಲಿ ಕರೆದಿದ್ದ ಬಕ್ರೀದ್ ಶಾಂತಿ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ನಗರ ಹಾಗೂ ತಾಲೂಕುಗಳಲ್ಲಿ ವಿವಿಧ ಸಮುದಾಯಗಳ ನಡುವೆ ಉತ್ತಮ ಬಾಂಧವ್ಯವಿದೆ. ಯಾವುದೇ ಕಾರಣಕ್ಕೂ ಅದನ್ನು ಮುರಿಯುವಂತಹ ಪ್ರಕರಣಗಳಿಗೆ ಅವಕಾಶ ನೀಡಬಾರದು. ಹಬ್ಬದ ಅಂಗವಾಗಿ ಹೆಚ್ಚಾಗಿ ಮಾಂಸಾಹಾರಕ್ಕಾಗಿ ಬಳಸುವ ಪ್ರಾಣಿಗಳ ಕಸವನ್ನ ಎಲ್ಲೆಂದರಲ್ಲಿ ಬಿಸಾಡಬಾರದು. ಈ ರೀತಿ ಬಿಸಾಡುವುದರಿಂದಲೇ ಗಲಾಟೆಗಳಿಗೆ ಕಾರಣವಾಗುವ ಅನೇಕ ಪ್ರಕರಣಗಳು ನಡೆದಿವೆ. ನಗರಸಭೆಯ ವಾಹನ ಬರುತ್ತದೆ, ಕಡ್ಡಾಯವಾಗಿ ವೇಸ್ಟ್ ಅನ್ನು ಲಾರಿಗಳಿಗೆ ನೀಡಬೇಕು ಎಂದು ಸಲಹೆ ನೀಡಿದ್ದಾರೆ. ಡಿವೈಎಸ್ಪಿ ಮುರಳೀಧರ್ ಮಾತನಾಡಿ, ಫ್ಲೆಕ್ಸ್ ಮತ್ತು ಬ್ಯಾನರ್ಗಳನ್ನು ಸಾಧ್ಯವಾದಷ್ಟು ಕಟ್ಟಬಾರದು. ಕಟ್ಟಬೇಕಾದರೆ ನಗರಸಭೆಯ ಅನುಮತಿಯನ್ನ ಪಡೆದು ಎತ್ತರವಾದ ಮತ್ತು ಸಿಸಿ ಕ್ಯಾಮೆರಾಗಳು ಇರುವ ಕಡೆ ಕಟ್ಟಬೇಕು. ಹರಿದು ಹಾಕಿದ್ರು, ಕಿತ್ತು ಹಾಕಿದ್ರು ಎಂದು ಸಣ್ಣ ಪುಟ್ಟ ಗಲಾಟೆಗಳಿಗೆ ಅವಕಾಶ ನೀಡಬಾರದು. ಪೊಲೀಸರು ಸಹ ಪೆಟ್ರೋಲಿಂಗ್ ಮಾಡುತ್ತಾರೆ ಎಂದು ಹೇಳಿದ್ದಾರೆ. ನಂತರ ಚಿಂತಾಮಣಿ ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಮೂನ್ ಸ್ಟಾರ್ ಗೌಸ್ ಪಾಷಾ ಅವರು ಮಾತನಾಡಿ, ಪ್ರತಿ ವರ್ಷದ ತರ ಈ ವರ್ಷವೂ ಶನಿವಾರದಂದು ಆಚರಿಸುವ ಬಕ್ರೀದ್ ಹಬ್ಬವನ್ನು ಬೆಳಗ್ಗೆ 9 ಗಂಟೆಯಿಂದ ದೊಡ್ಡಪೇಟೆಯಲ್ಲಿ ಇರುವ ಜಾಮಿಯಾ ಮಸೀದಿಯಿಂದ ಹೊರಟು ನಂತರ 9:30 ಗಂಟೆಗೆ ಶಿಡ್ಲಘಟ್ಟ ರಸ್ತೆಯಲ್ಲಿ ಇರುವ ಈದ್ಗಾ ಮೈದಾನಕ್ಕೆ ಸೇರಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಗುವುದು. ಇದಕ್ಕೆ ಎಲ್ಲಾ ಮುಸ್ಲಿಂ ಬಾಂಧವರು ನಮಾಜ್ನಲ್ಲಿ ಪಾಲ್ಗೊಳ್ಳಬೇಕು ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಗಳಾದಂತಹ ವಿಜಯಕುಮಾರ್, ಶಿವರಾಜ್, ಸಬ್ ಇನ್ಸ್ಪೆಕ್ಟರ್ ರಮೇಶ್, ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ಹಾಗೂ ಎಲ್ಲಾ ಮಸೀದಿಯ ಅಧ್ಯಕ್ಷರು, ಮುಖಂಡರು, ಸಾರ್ವಜನಿಕರು ಭಾಗವಹಿಸಿದ್ರು. ಇವರಿಗೆ ಹೇಳಬೇಕು, ಶಾಂತಿಯುತವಾಗಿ ನಾವು ಕೂಡ ನಿಮ್ಮ ಜೊತೆ ಇದ್ದೀವಿ. ಯಾವುದೇ ರೀತಿಯಾದಂತಹ ನಮ್ಮ ಹಬ್ಬಗಳಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಾಗಬಾರದು. ಹುಡುಗರಿಗೆ ಹೇಳಿ ಬೈಕ್ ವೀಲಿಂಗ್ ಹೋಗೋದು ಇವು ಮಾಡ್ಕೊಂಡೆಲ್ಲ ಇದು ಮಾಡ್ಕೊಂಡು ಹೋಗೋದು. ಆದಷ್ಟು ಮಸೀದಿಗಳಲ್ಲಿ ಅದ್ರ ಬಗ್ಗೆ ಹುಡುಗರಿಗೆ ಹೇಳಿದ್ರೆ ಅವರು ಕೇಳ್ತಾರೆ, ನೀವು ದೊಡ್ಡವರು ಹೇಳಿದ್ರೆ ಅವ್ರು ಕೇಳ್ತಾರೆ. ಹಾಗಾಗಿ ಒಂಚೂರು ಅದನ್ನು ಮಾಡಿ, ನಾವು ಕೂಡ ನಮ್ಮ ಕಡೆಯಿಂದ ಏನು ಬಂದೋಬಸ್ತುಗಳನ್ನು ಮಾಡಬೇಕು ಅವುಗಳನ್ನು ಕೂಡ ಮಾಡ್ತೀವಿ. ನಾವು ಕೂಡ ನಿಮ್ಮ ಜೊತೆ ಇದ್ದೀವಿ, ನಾವು ಬಂದೋಬಸ್ತ್ ಮಾಡ್ತೀವಿ. ಏನೇ ಇದ್ದಿದ್ರು ನೀವು ನಮ್ಮ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇದ್ದೀವಿ. ಅದಾದಮೇಲೆ ಮೇಯ್ನ್ ಏನಾಗೋದು, ಈ ಸಮಸ್ಯೆಗಳು ಸ್ಟಾರ್ಟ್ ಆಗೋದು ಒಂದು ಚೂರು ನಮ್ಮ ಈ ಸ್ಲಾಟರಿಂಗ್ ಹೌಸ್. ಆದಷ್ಟು ಸ್ಲಾಟರ್ ಮಾಡಿದ್ದನ್ನು ಮಾಡ್ತಾರೆ. ಬಟ್ ಸ್ಲಾಟರ್ ಮಾಡಿದ್ದನ್ನು ವೇಸ್ಟ್ನ ಕಾರ್ಪೊರೇಷನ್ನವರಿಗೂ ರಿಕ್ವೆಸ್ಟ್ ಮಾಡಿದ್ದೀವಿ ನಾವು. ಅವರ ವೆಹಿಕಲ್ ಬರುತ್ತೆ, ನೀವು ಆದಷ್ಟು ಒಂದು ಕಡೆ ಇದು ಮಾಡಿದ್ರೆ ಇಮಿಡಿಯೇಟ್ ಆಗಿ ಅದರ ವೇಸ್ಟ್ನ ಕಾರ್ಪೊರೇಷನ್ ವೆಹಿಕಲ್ ಬರುತ್ತೆ, ವೆಹಿಕಲ್ಗೆ ಹಾಕಿ ಸಿಕ್ಕಿದಲ್ಲೆಲ್ಲ ಎಲ್ಲಾದರೂ ಇದು ಮಾಡಿಕೊಂಡು ಇದಾಗೋದು ಬೇಡ. ಇವುಗಳೇ ನಮ್ಮಲ್ಲಿ ಸ್ವಲ್ಪ ಅಸಮಾಧಾನಗಳನ್ನು ಮತ್ತು ಇವುಗಳನ್ನು ಹುಟ್ಟಾಕ್ತವೆ. ಆದಷ್ಟು ಅದನ್ನು ಜಾಗ್ರತೆ ವಹಿಸಿಕೊಂಡು ವೇಸ್ಟ್ಗಳನ್ನ ತಗೊಂಡು ಹೋಗೋಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಆಲ್ರೆಡಿ ಕಾರ್ಪೊರೇಷನ್ ಕಮಿಷನರ್ ಬಂದಿದ್ರು ಕೂಡ, ಅವ್ರನ್ನೂ ಕರೆಸಿದ್ವಿ ಮೀಟಿಂಗಿಗೆ. ಬಟ್ ಅವರು ಏನೋ ಬೇರೆ ಕೆಲಸ ಹೋಗ್ತೀವಿ. ಬಟ್ ಆ ವೇಸ್ಟ್ಗಳನ್ನ ಕಾರ್ಪೊರೇಷನ್ ಗಾಡಿ ನಿಲ್ಲಿಸ್ತೀವಿ, ಅದಕ್ಕೆ ಇದು ಮಾಡೋಕ್ಕೆ ಒಂದು ಕಡೆ ವ್ಯವಸ್ಥೆ ಮಾಡ್ತೀವಿ. ಆದಷ್ಟು ಬಿಸಾಕೋದು ಬೇಡ, ಬಿಸಾಕ್ಬಿಟ್ಟು ಇದಾಗೋದು ಬೇಡ. ಚೀಲದಲ್ಲಿ ಹಾಕಿ ಗಾಡಿಗೆ ಹಾಕಿ ಅದನ್ನು ಇವು ಮಾಡ್ತಾರೆ. ಎರಡನೇದು, ಆಮೇಲೆ ಈ ಬ್ಲಡ್ ಏನಿರ್ತದೆ ಅದನ್ನು ಇವರು ಇದು ಮಾಡಿಕೊಂಡು ಹಾಕ್ತಾರೆ. ಬಟ್ ರಿವೈಂಡ್ ಮಾಡ್ಕೋಬೇಕಷ್ಟೇ, ಒಂದು ಮೆಲುಕು ಹಾಕೋಬೇಕು. ಈಗ ಸಾಹೇಬ್ರಿಗೆ ಹೇಳಿದ್ದು ಈ ಗಾಸ್ ವಿಷಯಗಳಾಗಲಿ ಸುತ್ತ ಚಲಪತಿ ಕೆಲಸ ಹೋಗಿದ್ದಾರೆ. ನೀವು ಲೆಟ್ರ್ ಕೊಡಿ, ನಾವು ಸಹ ಪೆಟ್ರೋಲಿಂಗಲ್ಲಿದ್ದು ಅವರು ಏನು ರಿಪೀಟೆಡ್ ಆಗಿ ಮೊಬೈಲ್ ಗಾರ್ಬೇಜ್ ವಾಹನಗಳನ್ನು ನಿಮ್ಮ ಏರಿಯಾಗೆ ಬರೋ ಥರ ವ್ಯವಸ್ಥೆ ಮಾಡ್ತೀವಿ. ಮತ್ತು ಇನ್ನೊಂದು ವಿಷಯ ಏನಂದರೆ ಫ್ಲೆಕ್ಸ್ ಆ್ಯಂಡ್ ಬ್ಯಾನರ್ಸ್ ಯಾವುದೇ ಕಾರಣಕ್ಕೂ ಮುನ್ಸಿಪಾಲಿಟಿ ಪರ್ಮಿಷನ್ ಇದ್ದರೆ 100% ಕಟ್ಟಂಗಿಲ್ಲ. ಈ ಬ್ಯಾನರ್ಸ್ ಕಟ್ಟೋದು, ನಾವು ನಮ್ಮ ಬ್ಯಾನರ್ ಅರ್ಧಾಕಿದ್ದಾರೆ ಅಂತ ಹೇಳೋದು ಅಂಥ ಸಂದರ್ಭಗಳು ಇಲ್ಲಿ ಇಲ್ಲ. ಬಟ್ ಆದರೂ ಸಹ ಮುಂಜಾಗ್ರತೆಯಿಂದ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಫ್ಲೆಕ್ಸ್ಗಳು, ಬ್ಯಾನರ್ಸು ಕಟ್ಟಕ್ಕೆ ಹೋಗಬೇಡಿ. ಕಟ್ಟಿದ್ರೆ ಹೈಟಲ್ಲಿ, ಸಫಿಷಿಯೆಂಟ್ ಬೆಳಕಲ್ಲಿ, CC ಕ್ಯಾಮ್ರಾ ಇರೋ ಜಾಗದಲ್ಲಿ, ಇವೆಲ್ಲ ಕಂಡೀಷನ್ಸ್ ಮೇಲೆ ಮುನ್ಸಿಪಲ್ ಕಮಿಷನ್